ರಾಸಾಯನಿಕನ ಏನ್ ಮಾಡಿದ್ರಿ ಇದಕ್ಕೆ? ಸಾವಯವ ಸರ್. ಇಷ್ಟೊಂದು ಚೆನ್ನಾಗಿದೆ ಸಾವಯವ. ಸಾವಯವ. ಎಷ್ಟು ವರ್ಷದ ಗೆಡ್ಡೆ ಇದು? ಇದಕ್ಕೆ ಕರೆಕ್ಟಾಗಿ ಅಂದ್ರೆ 15-16 ತಿಂಗಳು ಗೆಡ್ಡೆ ಪೈರು ಹಾಕಿ ಅದು ಈಗ ಹಾಕಿ ಒಂದಾದ್ರೂ ಬರಲಿ. ನಾನು ಭೂಮಿ ಉಳಿಸ್ಬೇಕು ಅಂದ್ಬಿಟ್ಟು ಭೂಮಿಗೋಸ್ಕರ ಇದು ಬಂದಾದ್ಮೇಲೆ 2 ವರ್ಷದಿಂದ ಇದಕ್ಕೆ ಮೇಕೆ ಬರ್ಬಿಟ್ರೆ ಏನೂ ಹಾಕಿಲ್ಲ. ಏಕ ರೇಷ್ಮೆ ಕಡ್ಡಿ ತೆಂಗಿದೆ, ತೆಂಗು ಒಳ್ಳೆ ಫಲ ಬಿಡ್ತಾ ಇದೆ. ಆಡುಗಳು ಸಿಗ್ತವೆ, ಆಡುಗಳು ತಿಂತವೆ ಇದನ್ನ. ನಿಮ್ಗೆ ಯಾವ್ದು ವೇಸ್ಟ್ ಇಲ್ಲ. ಮೇಗಳದು ರೇಷ್ಮೆ ಬೆಳೆಸ್ತೀರಾ? ರೇಷ್ಮೆ ಬೆಳಿತೀವಿ ನಾವು. ಇದೆಯಾ ಅಲ್ಲಿ ರೇಷ್ಮೆ? ಈಗಿಲ್ಲ ಸದ್ಯಕ್ಕೆ, ಅಂದ್ರೆ ಈ ಕೈ ಏಟಾದ್ಮೇಲೆ ಬರೀ ತಗೋಬೇಕಾಯ್ತು. ತೊಂದರೆ ಆಗ್ಲಾಗಿ ಸ್ವಲ್ಪ ಇದು ಸ್ಟಾಪ್ ಆಯ್ತಿಲ್ಲ. ಇಷ್ಟು ಸೊಪ್ಪು ಕಟಾವಾಗುದು. ತುಂಬಾ ಚೆನ್ನಾಗಿದೆ. ಗುಡ್. ಏನು ಆಗದಲ್ಲಿ ಬೆಳೀತಾ ಇದ್ದೀರಿ. ಮತ್ತೆ ಪಕ್ಕದವರು ನೀವು ನಿಮ್ಮ ಊರಲ್ಲಿ ಎಷ್ಟು ಜನ ಬೆಳೀತಿದ್ದಾರೆ? ಸದ್ಯಕ್ಕೆ ನಾನು ಒಬ್ಬ, ಇನ್ನೊಬ್ಬ ಅವನೇ, ಇಬ್ಬರೇ. ಮನೇಲಿ ಎಷ್ಟು ಮನೆ? ಅಯ್ಯೋ 1800 300-600 ಮರ. 0.1% ಅಂದ್ರೆ ಇದನ್ನ ಸರ್ವೆ ಮಾಡಿದೀನಿ. 0.1% ಅಲ್ಲಿ ಜನಗಳು ಈ ತರದಲ್ಲಿ ಇದ್ದಾರೆ. ಇವ್ರನ್ನ ಉಳಿಸ್ಬೇಕು. ಮತ್ತು ಈ ಮಹಾಗನಿ ಇವೆಲ್ಲ ನಮ್ಮ ಇದಕ್ಕೆ ಸಪೋರ್ಟರ್ ಯಾವಾಗಾದ್ರೂ ಇರ್ಲಿ. ಒಳ್ಳೇದು, ತುಂಬಾ ಸಂತೋಷ. ಇನ್ನು ಜಾಸ್ತಿ ಮಾಡೋಣ. ನಾನು ಒಂದೊಂದೆಲೆ ಬೆಳಿಗ್ಗೆ ಟೈಮ್ ಆರೋಟೆಲ್ಲ ತಿಂತೀನಿ. ಇದು ಏನ್ ಮರ ಅಂದ್ರೆ ಇದು ಗಿಡ? ಸರ್ ಅದು ನುಗ್ಗೆ ಮರ. ನುಗ್ಗೆ. ಓಕೆ. ನುಗ್ಗೆ ಅಂದ್ರೆ ನುಗ್ಗೆಗೆ ಹಾಕಿ ಇದು ಬೇಕಾ? ಅವರು ನುಗ್ಗೆ ಬಿಡುತ್ತಾ? ನೋಡಿ, ಎಲೆ ಬಂದು ನುಗ್ಗೆ ಸೊಪ್ಪಲ್ಲ, ಅದ್ರ ಸಪೋರ್ಟ್ಗೆ ಅದು ಬೆಳೆ ಬೆಳಿಬೇಕಾದ್ರೆ ಮರ ಇರಲೇಬೇಕು. ಓಕೆ ಓಕೆ. ಅದಿಲ್ಲ ಅಂದ್ರೆ ಅದು ಎಲೆ ಇದು ಬೇರೆ. ಇದು ಅಲ್ವಣ. ಇದು ಊರುಗಳು ಅಂತೀವಿ ನಾವು. ನಮ್ಮ ಹಳ್ಳಿ ಪಾಸಲ್ಲಿ ಊರುಗಳು ಮರ ಅಂತ. ಆಮೇಲೆ ಅದ್ರದ್ದು ವಿಶೇಷ ಏನಂದ್ರೆ ಒಳ್ಳೆ ಮೆಥಡ್ ಮಾಡಿದ್ದಾರೆ ಅವರು. ಈ ಮರನೇ ಕಡಿದ್ರೆ ಈ ಮರನೇ ಬೇರೆ ಕಡೆ ಚಿಗುರ್ತದೆ. ಕಡ್ಡಿ ನೆಟ್ಕೊಂಡ್ರೆ ಬರುತ್ತೆ. ಹೌದಾ? ಮತ್ತೆ ಅದು ಕಟ್ ಮಾಡಿ ಮತ್ತೆ ಹುಟ್ಟುತ್ತೆ. ಬೇರೆ ಕಡೆ ಜಾಗ ತಗೋ ಹಾಕಿದ್ರೆ ಇದು ಬರ್ತದೆ. ಓಕೆ. ಅಷ್ಟು ಇದು ನಮ್ಮ ಕಡೆ ಇಲ್ಲ. ಅದು ಏನ್ ಮರ ಅಂತ ಏನಂತಾರೆ ಅದಕ್ಕೆ? ಆರಾಮಾಗಿದ್ದಕ್ಕೆ ಮೆಣಸು ಬೂಸ್ಬೋದು. ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಬೇಕು. ಸ್ವಲ್ಪ ಡಿಸ್ಟೆನ್ಸ್ ಆಗ್ಬೇಕು. ಆಲ್ಟರ್ನೇಟಿವ್ ಮಾಡ್ಬೋದು. ಇವು ಕಟ್ ಮಾಡಿ ಬೆಳೆದ್ಮೇಲೆ ಮೆಣಸು. ಎಷ್ಟು ವರ್ಷದ ಇದು ಗಿಡ? ಇದಾ ಇನ್ನು 2.5 ವರ್ಷ ಆಗಿದೆ. 2.5 ವರ್ಷ. 2.5 ವರ್ಷ. ಬಳ್ಳಿ ಹಾಕಿ ಅದು ಗಿಡ ಬಿಟ್ಟ ತಕ್ಷಣ ಬಂದಿರೋದು. ಈಗ 1 ವರ್ಷದಿಂದ ಎಲೆ ಕಟ್ ಮಾಡ್ತಾ ಇರೋದು. 1 ವರ್ಷ ಗಂಟೆ ನೆಟ್ಕೋತಾರೆ. ಒಂದಷ್ಟು ಲಾರಿ ಇಲ್ಲೋ ಅಥವಾ ಟ್ರ್ಯಾಕ್ಟರ್ ಕಟಿಂಗ್ಸ್. ಆಮೇಲೆ ಬರ್ತದೆ. ಇದು ಕಟಿಂಗ್ಸ್ ಹಾಕಿ ಅದಾದ್ಮೇಲೆ ಇವೆಲ್ಲ ನುಗ್ಗೆ ಮಾತ್ರ ಬೀಜ ಹಾಕಿ ಎಳಿಸ್ತಾರೆ ಸಾಮಾನ್ಯವಾಗಿ. ಇವೆಲ್ಲ ಬೂರ್ಬಿ ಮರ. ಇದು ಕಟಿಂಗ್ ಅಲ್ಲಿ ಬರ್ತದೆ. ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು. ಬಟ್ ಅದು ಆರ್ಗ್ಯಾನಿಕ್ ಕನ್ವರ್ಟ್ ಮಾಡ್ಬೇಕು ನಾವು ಅಷ್ಟೇ. ಇದು ಏನ್ ಆಗ್ತಾ ಇದ್ರು ಬರುತ್ತೆ. ಅವ್ರು ಸುಮ್ಮನೆ ಆಗ್ತಾ ಇದಾರೆ. ಆಲ್ಮೋಸ್ಟ್ ಅಲ್ಲೂ ಆರ್ಗಾನಿಕ್. ಯಾಕಂದ್ರೆ ಇದರಲ್ಲಿ 24 ವೆರೈಟಿ ಹಲಸಿನ ಗಿಡ ಇದೆ ಒಳಗೆ. 24 ಸೇರಿ. ಓಕೆ. ಬಾರ್ಡರ್ ಅಲ್ಲಿ ನಾನು ಜಾಸ್ತಿ ರುದ್ರಾಕ್ಷಿ ಹಲಸು ಕಾನ್ಸಂಟ್ರೇಷನ್ ಮಾಡಿದೀವಿ. ಯಾಕಂದ್ರೆ ಇವತ್ತಿನ ಸಂಸಾರಕ್ಕೆ ಚಿಕ್ಕ ಕರೆಕ್ಟ್. ಒಂದು ಟೇಬಲ್ ಫ್ರೂಟ್ ಇದ್ದಂಗೆ. ಜಾಸ್ತಿ ಟೇಬಲ್ ಫ್ರೂಟ್ ಇದ್ದಂಗೆ. ಬಾಕಿದೆಲ್ಲ ಒಳಗೆ. ಇದು ವರ್ಷಕಾಲ ಬರ್ತಾ ಇರುತ್ತಾ? ಕಾಲ ಅಲ್ಲ, ವರ್ಷ ನೀವು ಬೇರೆ ಸೀಸನ್ ಬೇರೆ ಹಣ್ಣು ಇಲ್ದಾಗ ಇದು ಬಿಡಲ್ಲ. ಸೀಸನ್ ಈ ಟೈಮಲ್ಲಿ ಇದು ಅನ್ ಸೀಸನ್ ಎಲ್ಲಾ ಕಡೆನೂ ಫಲ ಇಲ್ಲದೆ ಹೋದ್ರೆ ನಮ್ಮ ಫಲ ಇರ್ತದೆ. ಇಲ್ಲೇ ಮಲ್ಚಿಂಗ್ ಕೊಟ್ಕೊಂತೀವಿ. ಬಾಳೆ ಎಷ್ಟು ವರ್ಷದ್ದು ಅಂದ್ರೆ ಇದು ನಿಮ್ಮದು ಪ್ರೊಸೆಸ್ ಮಾಡಿ? ಸಾಧಾರಣವಾಗಿ ಇದಾಗಿ ಒಂದು 8 ವರ್ಷ ಆಗಿದೆ. 8 ವರ್ಷ. 8 ವರ್ಷದಲ್ಲಿ ಬಾಳೆ ನೆಟ್ಟವರು ಕಡಿತಾನೆ ಇದೀವಿ, ಸಂತೆಗೆ ತಗೊಂಡೋಗ್ತಾನೆ ಇದೀವಿ. ಎಲ್ಲ ಆರ್ಗ್ಯಾನಿಕ್ ನಿಮ್ದೆಲ್ಲ? ಕಂಪ್ಲೀಟ್ ಆರ್ಗ್ಯಾನಿಕ್. ಡಾಕ್ಟರ್ ಸಾಯಿಲ್ ಅವೇನು ಉಪಯೋಗಿಸೋದಿಲ್ವಾ? ಇಲ್ಲ, ನಾನೇ ಡಾಕ್ಟರ್. ಅವ್ರ ಹಸುನೇ ಇದೆಯಲ್ಲ, ಹಳ್ಳಿಕಾರ್ ಇಸ್ ದ ಸೋರ್ಸ್ ಆಫ್ ಮೆಡಿಸಿನ್. ರಾಧಾಕೃಷ್ಣ ಅವ್ರು ಉಪಯೋಗಿಸ್ತಾವೆ ಅಂದ್ರಲ್ಲ, ಅದನ್ನು ಮಾಡ್ಕೊ. ಒಬ್ಬೊಬ್ರು ಒಂದೊಂದರ ಮಾಡಿರ್ತಾರೆ. ನೀವು ಡಾಕ್ಟರ್ ಸಾಯಿಲ್ಲ, ನಿಮ್ದೇ ಸಾಯಿಲ್ಲ. ಡಾಕ್ಟರ್ ನೀವೇ ಆದ್ಮೇಲೆ ನಿಮ್ದೇ ಆಯಿಲ್ಲ ಅಂತ ಖರ್ಚಿಂದ ಇವಾಗ ಸರ್ 1 ವರ್ಷದಲ್ಲಿ 16,000 ಖರ್ಚು ಮಾಡಿದೆ. ಇದು ಗೊಬ್ಬರ ಹಾಕಿಲ್ಲ ಬರಲ್ಲ ಅಂತಾರೆ. ಏನು ಮತ್ತೆ? ಇಲ್ಲ, ಮಲ್ಚಿಂಗ್ ಮಾಡಿದೆ. ಚೆಂಬೆ ಮತ್ತು ಅಕ್ಷಾಣಬು 2 ಹಾಕಿ ಒಂದಿಷ್ಟುದ್ದ ಮಂಡಿ ಉದ್ದ ಬಂದ್ಮೇಲೆ ಭೂಮಿ ಒಳಕ್ಕೆ ಮಲ್ಚಿಂಗ್ ಮಾಡಿದೆ. ಸಣ್ಣದಾಗಿದ್ದ ಪೈರಲ್ಲಿ ನೆಟ್ಟಾಗ ಇದು ಅಂದ್ರೆ ಇದು ಭೂಮಿ ಬಿತ್ತನೆ ಆಗ್ತಾಗ್ಲೇ ನಾನು ಅದ ಚೆಂಬೆ ಮತ್ತೆ ಅಕ್ಷಣ ಬೆಲ್ಲ ಹಾಕಿ ಒಂದು ಆಳುಗಳಿಗೆ ಅದು ಮಲ್ಚಿಂಗ್ ಆಯ್ತು. ಬಟ್ ಆಳುಗಳಿಗೆ ಅದೇ ಲೇಬರ್ ಅವತ್ತು. ಆ ಲೇಬರ್ ಕೊಟ್ಟೆ ಗೊಬ್ಬರ ಹಾಕ್ಸ್ದಂಗಾಯ್ತು. ಆಮೇಲೆ ನಂತರ ಸ್ಲರಿ ಮತ್ತೆ ಜೀವಾಮೃತ, ವೇಸ್ಟ್ ಕಂಪೋಸರ್ 3 ಕೊಟ್ಟದ್ದು ಫಸ್ಟ್. ಅದು ಕೊಟ್ಟು ಬೆಳೆದೆ. 1,24,000 ರೂಪಾಯಿ ಆಯ್ತು. ಇದ್ರ ಖರ್ಚೆಲ್ಲ ಹೋಗಿ ನನಗೆ 92,000 ಉಳಿತು. ಎಷ್ಟು ಖರ್ಚಾಯ್ತು? ಒಂದು 16,000 ಖರ್ಚಾಗಿತ್ತು. 16,000 ಬೆಳೆ ಬೆಳಿಲಿಕ್ಕೆ. ಇದು ಟ್ರಾನ್ಸ್ಪೋರ್ಟ್, ಕಡಿ, ಕೂಲಿ ಎಲ್ಲ ಸೇರಿದ್ರೆ 1.24ರಲ್ಲಿ ನನಗೆ 92,000 1 ಎಕರೆ. ಇದು 1 ಎಕರೆ 32,000 ಖರ್ಚಾಯಿತು. ಈಗ ಬೇರೆಯವ್ರು ಮಾಡೋರು ಎಷ್ಟು? ಅವ್ರಿಗೆ ಎಷ್ಟು ಬರ್ತಾ ಇದೆ? ಅವ್ರಿಗೆ 50% ಆಯ್ತದೆ.
ಅಂದ್ರೆ ಎಷ್ಟು ಬರುತ್ತೆ ಅವ್ರಿಗೆ? ಈಗ ಒಂದು ನಾನು 16 ಮಾಡಿದ್ದೆ, 32 ಆಯ್ತದೆ. 32. ನಾನೇ ಮಾಡಿದ್ದೀನಿ 4 ಎಕರೆ 5 ಎಕರೆ ಅನುಭವ ಪಡೆದ್ಬಿಟ್ಟು ಹಿಂದಕ್ಕೆ ಬಂದಿದ್ದೀನಿ. ಸೊ ಅಂದ್ರೆ ಇದರಲ್ಲಿ 80 ಭಾಗ ಲಾಭ, ಅಲ್ಲಿ 50 ಭಾಗ ಲಾಭ. ಅಂದ್ರೆ ದುಡ್ಡು ಎಷ್ಟು ಬರುತ್ತೆ, ಅಲ್ಲಿ ಎಷ್ಟು ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ? ರೈತರು ತಡ್ಕೊಳ್ಳಲ್ಲ, ನಾನು ಏನೋ ಇಲ್ವಲ್ಲ ಇದೆಲ್ಲ ಹಾಕಿ ಬೆಳಿಕಾಗಲ್ಲ ಅನ್ನೋದಕ್ಕೆ ಬೇಗ ಡೆವಲಪ್ಮೆಂಟ್ ಮಾಡೋಕ್ಕೆ ಮಾಡ್ತಾರಷ್ಟೇ. ನಾವು ಅನುಭವದಲ್ಲಿ ತುಂಬಾ ಚೆನ್ನಾಗಿ ಬತ್ತು, ಅದೇನು ತೊಂದರೆ ಇಲ್ಲ. ನೋಡಿ ಎಲ್ಲ ಹುಳುಗಳೆಲ್ಲ ಇದಾವೆ. ಇದೆಲ್ಲ ನೀವು ಮಾಡಿದ್ರೆ ನೋಡಿ ಎಷ್ಟು ಹುಳುಗಳಿದೆ ಒಳಗಡೆ. ಯಾವತ್ತು ಬೆಂಕಿ ಹಾಕಿಲ್ಲ ಇದಕ್ಕೆ. ನೋಡಿ ನೋಡ್ತೀನಿ ಏನಾರ ಸಿಗ್ತಾವ ಅಂತ ಹುಳಗಳು ತುಂಬಾ ಅವೆ ಸರ್. ಎರೆಹುಳ ಅಂತೂ ತುಂಬಾ ಅದ್ಭುತವಾಗಿ ಹಬ್ಬ. ಇದು ಓಡಾಡೋ ರಸ್ತೆ. ಎಷ್ಟು ವರ್ಷ ಆಯ್ತು ನೀವು ಇದು ಮಾಡಿ? 2 ವರ್ಷನಾ? ಆರ್ಗ್ಯಾನಿಕ್ ಮಾಡಿ 2 ವರ್ಷ. ನೋಡಿ ಹೆಂಗಿದೆ ಮಣ್ಣು, ಕೆಂಪು ಮಣ್ಣ ಮಾಡೋಗಿದ್ರಿ. ಇಲ್ಲೆಲ್ಲ ಬರೀ ಹುಳನೇ ಇರ್ತದೆ, ಎರೆಹುಳನೇ ಇರ್ತದೆ ತರಗಡಿ. ಅದಕ್ಕೆ ನೀರು ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಕಪ್ಪು ಕಡ್ದ ತಗೊಂಡು ಇದಕ್ಕೆ ನೀರು ಕಟ್ಟಲಿಲ್ಲ. ಆ ತರಗ್ ಮಾಡಿರೋ ಮಲ್ಚಿಂಗ್ ಇಂದ ತೇವಾಂಶ ಬೆಳ್ಕೊಂಡು ಇಷ್ಟುದ್ದ ಬೆಳೆದಿದೆ. ಚೆನ್ನಾಗಿ ಎಷ್ಟಿದೆ ನೋಡಿ ಇದು. ಮತ್ತೆ ನೀವು ಲಾಸ್ಟ್ ಟೈಮ್ ಕಟ್ ಮಾಡಿದಾಗ ಏನೋ ಅದೇ ಮಲ್ಚಿಂಗ್ ಆಯ್ತು? ಅದೇ ಮಲ್ಚಿಂಗ್ ಆಯ್ತು, ಅದೇ ಗೊಬ್ಬರ ಮಲ್ಚಿಂಗ್. ಅದನ್ನ ಬರ್ನ್ ಮಾಡ್ಬಿಡ್ತಾರಲ್ಲ ಕೆಲವರೆಲ್ಲ ಅರ್ಧ ಗಂಟೆಲಿ ಮುಗಿಸ್ಬಿಡ್ತಾರೆ. ಪಕ್ಕದಲ್ಲಿ ಇದ್ರೆ ನಿಮ್ದು ಹೋಗ್ಬಿಡುತ್ತೆ. ಇದು ರೇಷ್ಮೆ ಕಡ್ಡಿನ ಅಂದೆ, ಅದು ಇದು ಆರ್ಗ್ಯಾನಿಕ್. ಸೊಪ್ಪು ಎಷ್ಟಾದ್ರೂ ಬರ್ಲಿ. ಇಲ್ಲಿ ಏನಿದೆ ಇದು ತಲೆ, ಇದು ಕೊಟ್ರೆ ಹೆಂಗೆ ಕೊಟ್ಟರು 1,75,000 ರೂಪಾಯಿ. ಇಲ್ಲಿ 1,75,000 ಇಷ್ಟು 2 ಹತ್ರ 1,75 ಅಂತ ಖಂಡಿತ ಮಾಡ್ತೀವಿ. ಇದೆಲ್ಲ ಮಾರಾಟದ. ಎಷ್ಟು ಉತ್ಪಾದನೆ ಇದೆ ಇಲ್ಲಿ ಇರೋದು ಯಾವುದು ಮಾರಾಟಕ್ಕಿಲ್ಲ. ಯಾರೇ ಬಂದ್ರು ಕೋಳಿ ಇದಾವೆ. ಇಂಜಿನಿಯರಿಂಗ್ ಕೊಡಲ್ಲ, ಡೈಲಿ ಮೊಟ್ಟೆ ಬರುತ್ತಲ್ಲ ಸರ್. ಡೈಲಿ ಇಲ್ಲ ಅಂದ್ರೆ 20. ಬರೀ ಇದೇ ಹೀರೋ. ಬಿಟ್ಟಿದ್ರಿ ಇದ್ರದ್ದು ಎಲ್ಲ ಜೀನ್ಗಳು. ಅದೇನು ಏನು ಮಾಡಲ್ಲ ಹೀರೋ. ಎಷ್ಟು ವರ್ಷ ಇದು ಸರ್? ಆಗದೆ ಒಂದು 3 ವರ್ಷ ಆಗದೆ ಸರ್. ಏನು ಗುದ್ದಿ ಆಗಿರೋದಾ? ಮಾಮೂಲಿ ಒಂದಕ್ಕೊಂದು ಗುದ್ದಾಡ್ದಾಗ ಹಂಗೆ. ಈಗ ಬಿಟ್ಬಿಟ್ರೆ ಹೋಗ್ಬಿಡುತ್ತಾ? ಅದಕ್ಕೆ ಅದ್ರ ಮಾಂಸ ಅಷ್ಟು ಟೇಸ್ಟ್ ಇರೋದು. 101 ಸೊಪ್ಪು 101 ಜಾತಿನ ತಿಂತಾರೆ. ಅದು ನೆಕ್ಕು ಬಿಲ್ಲೆ ಅಂತ ರುಚಿಗೆ ಸರ್, ಮೇಲ್ಮೈಯ ರುಚಿಗೆ ಸಂಖ್ಯೆ ಬಾಕಿ. ನೆಕ್ಕು ಬಿಲ್ಲೆ ಅಂತ ಅದು ನೆಕ್ಕು ಬಿಲ್ಲೆ ಅಂತ ಅಂದ್ಬಿಟ್ಟು ಆದ್ರೆ ಇಲ್ಲ, ಈ ಉಪ್ಪು ಖಾರ ಹುಳಿ ಎಲ್ಲ ಟೇಸ್ಟ್ ಇರ್ತದೆ. ಅದು ನಾಲ್ಗೆಗೆ ರುಚಿ ಸಿಕ್ಲಿ, ಕಾಡಲ್ಲಿ ಹೋದ್ರೆ ಚೆನ್ನಾಗಿ ಬೀಳಿ ಅಂತ. ಊಟ ಮಾಡ್ಬೇಕಾರೆ ಸೂಪ್ ಕೊಡ್ತಾರಲ್ಲ ನೋಡಿ ಸರ್, ಇಲ್ಲಿ ಮರಿಗಳು ನೀವೆಲ್ಲ ಬಡ್ಕೊತಾ ಇದ್ದಾವೆ. ನೆನ್ನೆ ಸಾಯಂಕಾಲ ಇವೆಲ್ಲ ಒಂದೊಂದು ಎರಡೇ ಮಲೆ ಇರೋದು. ಸರ್ ಹೌದು. ಹೀರೋ ಇದು ಹೆಣ್ಣು ಮರಿನ ಗಂಡು ಮರಿನಾ? ನೋಡಿ ಇದೇನು ಹೆಣ್ಣ ಗಂಡ? ಯಾವ ಸರ್ ಇದು? ಅದಕ್ಕೆ ಕೆಳಗಡೆ ನೋಡಿ ಗೊತ್ತಾಗುತ್ತೆ. ಸರ್ ರೂಢಿ ಆಗ್ಬಿಟ್ರೆ ನಿಮ್ಗೆ ಬಂದ ತಕ್ಷಣ ಮೇಲೆಗೆ ಇರುತ್ತದೆ ಅದು. ಕವರ್ ಮಾಡಿ ಸರ್. ಒಂದು ದೋಸೆ ಒಂದಿಲ್ಲ ಇದರೇ ಬರ್ತದೆ. ನಮಸ್ತೆ ಗುರುಗಳೇ. ನೋಡಿ ಇಲ್ಲಿ ಎಷ್ಟು ನಮ್ಮ ಎಂತದ್ದು ನಮ್ಮ ಕುಟುಂಬ ಎಲ್ಲ ಇದಿಲ್ಲೇನೆ. ನಮ್ಮ ವೀರಾಪುರದ ಕುಟುಂಬ, ವೀರಾಪುರ ಕುರಿ. ಇಲ್ಲಿ ಹಾಡು ಅದು ಕಲಿತಾ ಇದ್ದೀನಿ. ಇದು ಒಂದು ಮಾತ್ರ ಇರೋದಂತ ಅವಕ್ಕೆ ಕಾಂಪಿಟೇಷನ್ ಅಂತ ನೋಡಿ. 4 ಮರಿ ಹಾಕಿದೆ ಅದು. 4 ಮರಿ. ಇದ್ರದ್ದು ಜೀವಾಮೃತ ಮಾಡ್ಬೇಕು ನೀವು. ಮಾಡ್ತಾ ಇದೀನಿ ಅನ್ಸುತ್ತೆ. ಇದ್ರದ್ದು ವಿಶೇಷವಾಗಿ ನಮ್ಮ ಆಕಳ ಸಗಣಿಯಿಂದ ಮಾಡೋದಕ್ಕಿಂತ ಇದ್ರಲ್ಲಿ ತುಂಬಾ ಚೆನ್ನಾಗಿ. ಯಾಕಂದ್ರೆ ಬೇರೆದೆಲ್ಲ ತಿಂತಾವಲ್ಲ, ಅವರೆಲ್ಲ ಪರಿಚಯ ಆಯ್ತಲ್ಲ ನಮ್ಮ ಜೋಶಿ ಗುರುಗಳು. ಇಷ್ಟೊಂದು ಮರಿಗಳಿದಾವಲ್ಲ. ಓಕೆ, ಈಗ ದುಡ್ಡು ಲೆಕ್ಕ ಹಾಕ್ತೀನಿ. ಒಂದಕ್ಕೆ 15,000ನಾ ಸರ್? ಸಣ್ಣ ದಪ್ಪಲ್ಲ ಏನೇ ರೇಂಜ್ ಅಲ್ಲ. ಇದಕ್ಕೆ ಎಷ್ಟಿದೆ ಸರ್? ಇದು ತಲೆ ಸರ್ ಅನ್ನಂಗಿಲ್ಲ ನೀವು. ಮತ್ತೆ ಸರ್ ಅಂತಿದ್ದಿಲ್ಲ. ಬ್ರಿಟಿಷರ್ ನೀವು. ನಮಸ್ಕಾರ. ನಮಸ್ಕಾರ. ಅಣ್ಣ ತಮ್ಮ ಗುರುಗಳು, ಗುರು ಶಿಷ್ಯರು. ಹೇಳಿ, ಇದೆಷ್ಟು ಹೋಗುತ್ತೆ? 20,000 ಹೋಗುತ್ತಾ? ಕತ್ಕೋಬೇಕು ಇವತ್ತಿಂದ, ಕತ್ಕೋಬೇಕಿನ್ನ. ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ.
ನಮಸ್ತೆ. ಸೊ ಇದು ಏನು ಭತ್ತ, ಇದೇನು ವಿಶೇಷ ಇದು? ಅದೇ ಇದು ಸಾವಯವದಿಂದ ಬೆಳೆಯೋಣ ಅಂತ ಅಂದ್ಬಿಟ್ಟು ಮೊದಲೆಲ್ಲ ರಾಗಿ ಬೆಳೆದ್ರೆ ಈಗ ಭತ್ತ ಕಿತ್ಕೊತೀನಿ, ಬೆಳೆ ಬೈಬೇಡಿ, ಒಂದು ಕಿತ್ಕೊತೀನಿ ಕೇಳಿರಿ ಸರ್. ಒಂದೇ ಒಂದು. ಹಾಂ. ಸೊ ಏನೇನು ಮಾಡಿ, ಏನೇನು ಹಾಕಿದ್ರಿ ಗೊಬ್ಬರ, ಏನೇನು ಮಾಡಿದ್ರಿ? ನಾನು ಫಸ್ಟ್ ಇದಕ್ಕೆ ಕೊಟ್ಟಂತದ್ದು ನಮ್ಮ ಬಯೋಗ್ಯಾಸ್ ಬಂತ ಸ್ಲರಿ ಹಾಂ, ಹಂಗೆ ತೋರಿಸಿ, ಈ ಕಡೆ ನೋಡಿ ತೋರಿಸ್ಬಿಟ್ಟು ಈ ಕಡೆ ತೋರಿಸಿ ಮತ್ತೆ. ಹಾಂ, ಸ್ಲರಿ ಏನು ಮಾಡಿದ್ರಿ? ಸ್ಲರಿ ನಿಮ್ಮ ಇದ್ರದ್ದು ಬಯೋಗ್ಯಾಸ್ ಇಂದ ಬಂದಂತ ಸ್ಲರಿ ಹಾಂ ಮೊದಲನೇ ಅಂತ. ಹಾಂ ಎರಡನೇ ಅಂತ ನಮ್ಮ ಗುರುಗಳು ಹತ್ರ ಹೋಗಿ ಮೀಟಿಂಗ್ ಕೇಳಿ ಎರಡನೇ ಬಾರಿಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹಾಂ ಅವರು ಹೇಳ್ದಂತ ಮೆಥಡ್ ಅಲ್ಲಿ ಕಡ್ಲೆ ಬೀಜವ ಕ್ಲೀನಾಗಿ ರುಬ್ಕೊಂಡು ನೋಡಿ ಗುರುಗಳೇ, ನೀವು ಹೇಳಿದ್ದು ಏನೋ ಬಂದಿದೆ, ರುಬ್ಬಿಟ್ಟು ಈ ತರ ರಸ ಮಾಡ್ಕೊಂಡು ಒಂದು 10 ಲೀಟರ್ ಕ್ಯಾನ್ಗೆ 200 ml ತರ ಸಿಂಪಡಣೆ ಮಾಡಿ ಅಂದ್ರು. ಅದು 2 ಸಾರಿ ಕೊಟ್ಟಿದ್ದೀನಿ. 2 ಸಾರಿ ಕೊಟ್ಟಿದ್ದೀನಿ. ಇದು ಅದ್ಬಿಟ್ರೆ ಫಿಶಿಮಿನ್ ಆಕ್ಸೈಡ್ ಮತ್ತೆ ಹುಳಿ ಮಜ್ಜಿಗೆ ಒಂದ್ಸಾರಿ ಕೊಟ್ಟಿದ್ದೀನಿ. ಹುಳಿ ಮಜ್ಜಿಗೆ ಅರ್ಶನ, ಯಾಕೆ ರೋಗ ಅವಾಯ್ಡ್ ಮಾಡ್ಲಿ ಅಂತ. ರೋಗನೂ ಕಾಣ್ಲಿಲ್ಲ ಇಲ್ಲಿ, ಏನೂ ಬರ್ಲಿಲ್ಲ. ಹೆಂಗಿದೆ ಗೌಡ್ರೆ? ಯಾವ್ದು ವೆರೈಟಿ ಭತ್ತ ಇದು ಆ ಕಡೆ ಹೇಳ್ರಿ. ಇದು ಮೀನಾಕ್ಷಿ ಅಂತ ಸರ್, ಮೀನಾಕ್ಷಿ ತಳಿ. ಸಣ್ಣ ಭತ್ತ ಅಲ್ಲ? ಸಣ್ಣ ಭತ್ತ. ಈಗ ಈ ಗದ್ದೆ ಇದೆ, ಇದೇ ತಳಿನ ಬೇರೆಯವರು ಬೆಳೆದವರು ಇದಾರೆ ಇಲ್ಲಿ. ಬೆಳೆದ ಇಷ್ಟು ಎತ್ತರ ಬಂದಿದೆ ಗಿಡ? ಗಿಡ ಬಂದಿಲ್ಲ, ಗಿಡ ಬಂದಿಲ್ಲ. ನಿಮ್ದು ಹಾಕವ್ರೆ ಗಿಡನು ಬಂದಿದೆ, ಬಟ್ ರಾಸಾಯನಿಕ ಗೊಬ್ಬರ ಒಂದ್ 4 ಅಂತ 5 ಅಂತ ಕೊಡ್ತಾರೆ ಒಬ್ರು ಬೆಳೆದ್ರೆ. ಅಲ್ಲ ಕೊಡ್ಲಿ, ನೋಡಿ ಎಲ್ಲದೂ ಬಂದಿದೆ. ಈಗ ರಾಸಾಯನಿಕ ಕೊಟ್ಟರು ಇಷ್ಟೇ ಬರೋದು. ಇಷ್ಟೇ ಬರೋದು. ನೋಡಿ ಗೌಡ್ರೆ, ಕೊಂಡ್ಪಡಿ ಎಷ್ಟಿದೆ. ರಾಸಾಯನಿಕ ಕೊಡದವರು ಬಂದಿದೆ. ಇದು ಮರದ ನೆರಳಿರೋದ್ರಿಂದ ಒಳಗಡೆ ತುಂಬಾ ದಪ್ಪ ಇದೆ. 14 ಕಡ್ಡಿ, 15 ಕಡ್ಡಿ, 16 ಕಡ್ಡಿ ಗಂಟು ಇದೆ ಒಳಗಡೆ. 6 ಇದೆ. 6 ಬಂದಿರೋದು. ಈಗ ನೋಡಿ ಯೂನಿಫಾರ್ಮ್ ಬಂದಿತ್ತು ಎಲ್ಲದುವೆ. ಇಲ್ಲಿ ಮುಂದಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಇದು ಮರದ ನಳ್ಳು ಇರ್ತೀವಿ. ಆದ್ರೂ ಏನಾಗಿಲ್ಲ ಇಲ್ಲಿ. ನೋಡಿ 3 ಅಡಿ ಹತ್ರ ಬಂದಿದೆ ಗಿಡ. ಇನ್ನೇನು ಬರಬೇಕು? ಈಗ 5 ಸಾರಿ ರಾಸಾಯನಿಕ ಕೊಡೋದ್ರ ಖರ್ಚು ಎಷ್ಟು ಬರುತ್ತೆ? ನೀವೆಷ್ಟು ಖರ್ಚು ಮಾಡಿದ್ದೀರಿ? ನಾನು ಖರ್ಚು 0%. ಇರೋ ಏನಿಲ್ಲ. ಅದ ಇದಕ್ಕೆ ಅಂತಂದ್ರಲ್ಲ ಕಡಲೆ ಬೀಜಕ್ಕೆ ಒಂದು 130 ರೂಪಾಯಿ. ನಿಮ್ದು ಒಂದು ಸ್ಪ್ರೇ ಮಾಡಕ್ ಒಂದು ಅರ್ಧ ದಿವಸನ, ಅರ್ಧ ದಿವಸ ಅಂದ್ರೆ ಒಂದು 5,000 ರೂಪಾಯಿ ಖರ್ಚು ಮಾಡಿದ್ರಿ. 5,000 ಇಲ್ಲ, ಪೆಟ್ರೋಲ್ ಅಲ್ಲಿಂದ ಇಲ್ಲಿ ಬರಕ್ ಪೆಟ್ರೋಲ್ ಓಕೆ 1,000 1,500 ಖರ್ಚು ಮಾಡೋರೆಲ್ಲ. ಬರೀ ಬೇಗ. ಇದು ಎಷ್ಟು ಎಕರೆ ಐತೆ? ಇದು 1 ಎಕರೆ. ಈಗ ಎಷ್ಟು ಈಲ್ಡ್ ಬರ್ಬೋದು ನಿಮಗೆ ತಿಳಿದಿರಂಗೆ? ಸರ್ ಈಗ ಇದು ಫಸ್ಟ್ ನೋಡಿ ಎಲ್ಲ ಜೊಳ್ಳೆನೂ ಬರಲ್ಲ, ಎಲ್ಲ ಬರುತ್ತೆ, ಚೆನ್ನಾಗಿ ಬರುತ್ತೆ. ಒಂಚೂರು ಜಳ್ಳೆ ಇಲ್ಲ. ಫಸ್ಟ್ ಬೆಳಿತಾ ಇರೋದು ಸರ್. ಅಂದ್ರೆ ಈಗ ಸಾಮಾನ್ಯವಾಗಿ ಬೆಳೆದ್ರೆ 14 ಕ್ವಿಂಟಾಲಿಂದ 15 ಕ್ವಿಂಟಾಲ್ ಬತ್ತಿದ್ರಲ್ಲಿ ಈ ರಾಸಾಯನಿಕ ಆಗಿ ಬೆಳೆದದ್ದು. ಈ ಸಾರಿ 18 ಕ್ವಿಂಟಾಲ್ ಬರುತ್ತೆ. ನಿಮ್ಮ ಬಾವ ಅವರು ಎಷ್ಟು ಖರ್ಚು ಮಾಡಿದ್ರು ಕೇಳಿ? 4,000 ರೂಪಾಯಿ ಇಲ್ಲ, 3,000 ರೂಪಾಯಿ. ಈಗ ಉಳುಮೆ ಗಿಳುಮೆ ಎಲ್ಲ ಸೇರಿದ್ರು ನಾಟಿ ರಾಸಾಯನಿಕ ಗೊಬ್ಬರ ಹಾಕೋದ್ರ ಮನೆ ಬರಲ್ಲ. ಈಗ ಇದನ್ನ ನೀವು ಕಟಾವ್ ಮಾಡಿ ಒಕ್ಕಲು ಮಾಡಿದ ನಂತರ ಎಷ್ಟು ಬಂದಿದೆ ಅಂತ ಒಂದು ವಿಡಿಯೋ ಮಾಡಿ. ಅದನ್ನು ಬೇಕು, ಹಾರ್ವೆಸ್ಟ್ ಮಾಡೋದು. ಮತ್ತೆ ಒಂದು 3-4 ವಿಡಿಯೋ ಮಾಡಿ. ನೀವು ಸ್ವಲ್ಪ ವೆಂಕಟೇಶ್ ಇವ್ರುಗಳೇ, ನೀವು ಸ್ವಲ್ಪ ಮಾಡ್ಬೇಕಾದ್ರೆ ವಿಡಿಯೋ ಒಂದು ಕರೆಕ್ಟಾಗಿ ಮಾಡಬೇಕು. ಕರೆಕ್ಟಾಗಿ ನಾವು ಒಂದು ಕಂಪ್ಲೀಟ್ ವಿಡಿಯೋ ಮಾಡಬೇಕು, 8. ಸೊ ಇಲ್ಲಿ ಮತ್ತೆ ಇಲ್ಲಿ ಬರ್ತಾವ, ಇದು ಬರೋವಲ್ಲ, ಇದು ಬಂದಿಲ್ಲಲ್ಲ ಹುಳುಗಳು ಬಂದು ಸತ್ತೋಗಿರೋದು ಯಾವ್ದು ಕಾಣ್ತಿಲ್ಲ. ಜಳ್ಳು ಅದು ಮಜ್ಜಿಗೆ ಹೊಡೆದ್ಬಿಡೆ ಸರ್. 20 ದಿವಸ 25 ದಿವಸ ಕೊಳೆ ಆಗ್ತಂತೆ ಮಜ್ಜಿಗೆ. ಒಂದಕ್ಕೂ ಬಂದಿಲ್ಲ ಇಲ್ಲಿ. ತಾಮ್ರದ ಒಂದು ಇದ್ರಲ್ಲಿ ಇಟ್ಟು ಅದಕ್ಕೆ 100 ಗ್ರಾಮ್ ಗೆಡ್ಡೆ ಅರಿಶಿನ, ಕೊಂಬೆ ಅರಿಶಿನ ಪುಡಿ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಅರಿಶಿನ ನಾನು ಕಸ್ತೂರಿ ಅರಿಶಿನ ಅಂತ ಬೆಳ್ಕೊಳ್ಳಿ, ಅದನ್ನ ಔಷಧಿ ಮಾಡಿ. ನೀವೇ ಗುರುಗಳು ನಮಗೆ. ಈ ಕೊಂಬೆ ಅರಿಶಿನ ಪೌಡರ್ ಬದಲಿಗೆ ಕಸ್ತೂರಿ ಅರಿಶಿನ ಪುಡಿ ಹಾಕಿದಾಗ ಇದರ 10 ಪಟ್ಟು ರಿಸಲ್ಟ್ ಕೊಡುತ್ತೆ ಇನ್ನೂ ಔಷಧಿಯಾಗಿ. ಹೌದು, ಅದು ಬೇರೆ ಕಸ್ತೂರಿ ಅರಿಶಿನ ಕೊಂಬೆ ಇದೆಯಾ? ಹೌದು, ಅದು ತುಂಬಾ ಅಂದ್ರೆ ತುಂಬಾ ಔಷಧಿ ಗುಣ. ಆಲ್ರೆಡಿ ಅಂಗಡಿಯಲ್ಲ ಸಿಗಲ್ಲ. ನೋಡಿ ಬರ್ತೈತೆ. ಹಾಲು ತುಂಬ್ತಾ ಇದೆ. ನಾನು ಆ ಕಡೆ ಬಂದಾಗ ಈಗ ನಮ್ಗೆಲ್ಲ ಗುರುಗಳೇ, ನಮ್ಗೆ ಇವೆಲ್ಲ ಇನ್ಸ್ಪಿರೆನ್ಸ್ ಆಗ್ಬೇಕಾದ್ರೆ ನಮ್ಗೆ ಇಂಥ ಗುರುಗಳಿಂದ ಏನಾದ್ರೂ ಹೇಳಿದ್ರೆ ನಾನು ಮಾಡ್ಬೇಕು, ಏನಾದ್ರೂ ಹೇಳಿದ್ರೆ ನಾನು ಮಾಡ್ಬೇಕು, ಪ್ರಯೋಗ ಮಾಡ್ಬೇಕು, ತೋರಿಸ್ಬೇಕು. ನೋಡಿ ಎಲ್ಲ ಆಲ್ರೆಡಿ ಪ್ರಯೋಗ ಒಂದು ಸರಿ ಬರ್ಬೇಕಾದ್ರೆ ಹಾರ್ವೆಸ್ಟ್ ಆಗಿರುತ್ತೆ. ಪ್ರಯೋಗ ಅಲ್ಲ, 100ಕ್ಕೆ 100 ಗೆಲುವು. ಪ್ರಯೋಗ ಏನ್ ಮಾಡ್ಬೇಕು ಅದು ನಾನು ಮಾಡಿ ಆಗಿದೆ. ಈಗ ಏನಿದ್ರು ಪ್ರಯೋಗ ಮಾಡೋದಲ್ಲ, ಇನ್ನು ಬರೀ ಗೆಲುವು ತಗೊಳ್ಳೋದು. ಇದು ಎಷ್ಟು ದಿವಸ ಆಯ್ತು? ಈಗ 8ನೇ ತಾರೀಕು ಬಂದ್ರೆ ಈ 8ಕ್ಕೆ 2 ತಿಂಗಳು ಪಕ್ಕ. ಇನ್ನೊಂದು 15 ದಿವಸ ಬಂದ್ಬಿಡುತ್ತಾ? ಇನ್ನೊಂದು ತಿಂಗಳಿಗೆ ಬರ್ತದೆ. 4 ಬರುತ್ತೆ. 4 ತಿಂಗಳು ಬರ್ತಾ ಇದು. ಒಟ್ಲಲ್ಲಿ 1 ತಿಂಗಳಾಗಿದೆ, 28 ದಿನ ಆಗಿದೆ. 120 ದಿನ. 120 ದಿನದೊಳಗೆ ಬರ್ತದೆ. ಗೌಡ್ರೆ, ನೀವು ಮಾಡಿದಿರ ಹೆಂಗ ಏನಾರ ಬೆಳೆದಿರಾ ಇದೇ ತರ? ಅಂದ್ರೆ ಈ ತರ ಬೆಳೆದಿಲ್ಲ. ಅಲ್ಲ, ನಿಮ್ದು ಹೆಂಗಿದೆ? ನಿಮ್ದು ಈ ತರ ಬರ್ತಾ ಇದೆಯಾ? ಹೆಂಗ್ ಬರ್ತಾ ಈ ತರ ಏನಿಲ್ಲ. ಏನ್ ಬರ್ತಾ ಇದೆ? ಏನ್ ರೋಗ ಇದೆಯಾ? ರೋಗ ಇದೆ, ಔಷಧಿ ಮಾಡಿದ್ವಿ ನಾವು.
ಔಷಧಿ ಮಾಡಿದಿರಾ ನೋಡಿ ಇಲ್ಲಿ ನಿಮ್ ಕಣ್ಣು ಮುಂದೆನೆ ಮುಂದಿನ ವರ್ಷದಿಂದ ಇವರೇ ಗುರುಗಳೀಗ ನಿಮಗೆ ಸುತ್ತಮುತ್ತ ನೋಡಿ ಅದು ನಾವು 3 ಸಾವಿರ ಅಷ್ಟೇ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ನೀವು ಮಾಡೋದಕ್ಕೆ? ನೀವು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ನಾವು ಮಾಡೋದಕ್ಕೆ ಒಂದು 15,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಇವ್ರು ನಮ್ಮ ಬಾಂಬೈನಾಗ ಅಷ್ಟು ಆಗಲಿಲ್ಲ. ಮಾಡ್ಬೋದಲ್ಲ? ಇದು ಪಾಲಿನೇಷನ್ಗೆ ನಮ್ಮ ಮಳೆ ಏನಾರ ಬಂದ್ರೆ ಇದು ಕಟ್ಟತಕ್ಕಂತೆ ಫಲ ಕಡಿಮೆ ಆಯ್ತದೆ, ಇದು ಉದುರು ಹೋಗ್ಬಿಡ್ತದೆ, ಹನಿ ಬೀಳಬಾರ್ದು. ಈಗ ಇದು ಒಳ್ಳೆ ಟೈಮ್ ಈಗ. ತುಂಬಾ ಸಂತೋಷ. ಇನ್ನು ಬೆಳೀಲಿ. ನೀವು ಮಾಡಿ ನಿಮ್ಮ ಜಮೀನಲ್ಲಿ ನೀವು ಮಾಡಿ ವೆಂಕಟೇಶ್ ಅವರೇ. ನೀವು ನೆಂಟ್ರೇನು ಎಲ್ಲರೂ? ನಮ್ಮ ಮಾವ ಮತ್ತೆ ಬಾಪ ಇದ್ದ. ಇಲ್ಲ ನೀವು ನೋಡಿ ಪಾಪ ಅಲ್ಲಿಂದ ಬಂದವ್ರೆ. ನೀವು ಮಾಡಿ ಗುರುಗಳೇ. ಮಾಡ್ತೀವಿ ಗುರುಗಳೇ. ಅಲ್ಲ ಮಾಡ್ತೀನಿ. ಬಪ್ಪ ಈ ಕಡೆಗೆ ಎಲ್ಲರೂ ಒಂದೊಂದು ಕೈಲಿ ಹಿಡ್ಕೊಳ್ಳಿ. ಒಂದು ಶಾರ್ಟ್ ವಿಡಿಯೋ 30 ಸೆಕೆಂಡ್ 1 ಮಿನಿಟ್ ಅಷ್ಟೇ. ಗಿಡ ಹಿಡ್ಕೊಂಡು ಬಾ. ಈ ಕಡೆ ಬಾಮ್ಮ, ಈ ಕಡೆ ನೀ ಬಾಮ್ಮ. ಹಾಂ ನೋಡಿ ಚೆನ್ನಾಗಿದೆ. ನಾಚ್ಕೋಬೇಡಿ, ನಿಂತ್ಕೊಳ್ಳಿ ನೀವೇ. ಏನು ಮಾಡಿಲ್ಲ 0% ಸಾಕು. ಇಷ್ಟೇ ಸಾಕಾಗಿ ಅವರೇ ತಾನೇ ಓನರು? ಇವರೇ ತಾನೇ? ಮೇಡಮ್ ನಿಮ್ಮೇ ಕೇಳ್ತೀನಿ ಈಗ. ಹೇಳು, ಮಾತಾಡು. ಎಷ್ಟು ಏನಿದ್ ಗಿಡ ಇದು? ಹೇಳಮ್ಮ. ಎಷ್ಟು ದಿವಸ ಆಯ್ತು ಹಾಕಿದ್ದು? 3 ತಿಂಗಳಾಗಿರ್ಬೇಕು ಸರ್. 3 ತಿಂಗಳ? ಏನೇನು ಗೊಬ್ಬರ ಹಾಕಿದ್ರು? ಪೊಟ್ಯಾಶ್ ಹಾಕಿದ್ರ? ನೈಟ್ರೋಜನ್ ಇದು ಯೂರಿಯಾ ಹಾಕಿದ್ರ? ಏನೂ ಇಲ್ಲ ಸರ್. ಏನು ಹಾಕಿಲ್ವಾ? ಏನಿಲ್ಲ ಸರ್. ಏನು ಹಾಕ್ದಲ್ಲ ಬಂದಿದ್ಯಾ? ಹೆಂಗೆ ಮತ್ತೆ? ಬರೀ ಗೊಬ್ಬರನೇ ಸಹ ಇದೆ ಸತ್ತೆ. ಬೀಜ ಕಾಣಲು ಕಡಲೆಕಾಯಿ ಇಷ್ಟೊಂದು ಬಂದಿದೆ ಹಂಗಾರೆ. ಅಂತ ಸರ್. ಏನ್ ಬೆಳೆದಾಗ ಧೈರ್ಯವಾಗಿ ಹೇಳಿ. ಮಾತಾಡಿ, ಜನರಲ್ ಆಗಿ ಮಾತಾಡಿದೀವಿ, ಬೇರೆಯವ್ರಿಗೆ ಮಾತಾಡ್ತಿಲ್ಲ. ನೀವು ಕಳೆ ಮಾತಾಡ್ತಿಲ್ಲ. ಇಲ್ಲೆಲ್ಲ ಗಂಟಿದೆಯಲ್ಲ, ಈ ಗಂಟಲ್ಲಿ ಯೂರಿಯಾದು ಆಕಾಶದಲ್ಲಿದೆ. ನೈಟ್ರೋಜನ್ ಅಂದ್ರೆ ಸಾರಜನಕ ಅಂತ. ಅದನ್ನ ಕನ್ವರ್ಟ್ ಮಾಡಿ ಗಿಡಕ್ಕೆ ಕೊಡುತ್ತಿದ್ದು. ನೀವೆಲ್ಲೂ ತಂದು ಹಾಕ್ಬೇಕಾಗಿಲ್ಲ, ಬರೀ ಬೀಜ ಹಾಕಿದ್ರೆ ಅಷ್ಟೇ. ಅದು ಇದು ಇಲ್ಲಿ ಇಷ್ಟಿದೆಯಲ್ಲ, ಇದು ಒಂದು ನೀವು ಇದು ಕಿತ್ಕೊಳ್ತೀರಿ. ಇದೆಲ್ಲ ಕೆಳಗಡೆ ಬಿಡ್ತಿರಲ್ಲ, ಇದು ಬರ್ನ್ ಮಾಡಿದ್ರೆ ಹೋಯ್ತು, ಮತ್ತೆ ಆಕಾಶ ಹೋಗುತ್ತೆ. ಇದನ್ನೇ ಭೂಮಿ ಒಳಗಡೆ ಹಾಕಿದ್ರೆ ಮತ್ತೆ ಗೊಬ್ಬರ ಆಗುತ್ತೆ. ಅದು ಅದೇ ಯೂರಿಯಾ. ಅದನ್ನೇ ನಿಮಗೆ ಯೂರಿಯಾ ಪ್ಯಾಕಲ್ಲಿ ಅಥವಾ ನ್ಯಾನೋ ಯೂರಿಯಾ ಅಂತ ಬಂದಿತ್ತು ಈಗ. ಅದನ್ನೇ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಸೊ ಇದನ್ನ ಕೆಳಗಡೆ ಇದು ಎಲೆ ಇರುತ್ತಲ್ಲ, ಇದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಎಲ್ಲ ಇರುತ್ತೆ. ಅದು ಆಗಿದ್ರೆ ಅದೇ ಮತ್ತೆ ಸೂಕ್ಷ್ಮಾಣುಗಳು ಇರ್ತವೆ, ಅದೇ ನಿಮ್ಗೆ ಮತ್ತೆ ರೀಸೈಕಲ್ ಮಾಡ್ತವೆ. ಇಷ್ಟೊಂದು ಎಲ್ಲಿ ಎಲ್ಲರೂ ಇದೆಯಾ ಯಾವ್ದಾದ್ರು ಕಂಪ್ನಿಗಳಲ್ಲಿ? ಇದೇ ಕಂಪ್ನಿ. ಅಲ್ಲಿದೆ ನೋಡಿ ಆಕಾಶ, ಸೂರ್ಯ, ಅದರಿಂದ ಬೆಳಕು ಇದೆ, ಅದರಿಂದ ಎನರ್ಜಿ ಕನ್ವರ್ಟ್ ಮಾಡಿ ನೋಡಿ ತಿಂತ ಇದೆ. ಚೆನ್ನಾಗಿದೆ ಟೇಸ್ಟ್. ಟೇಸ್ಟ್ ನೋಡಿ ಗುರುಗಳೇ. ಎಲ್ಲಿ ನಮ್ಮ ಹೆಂಗೆ ಟೇಸ್ಟ್ ಹೇಳಿ ಹೆಂಗೆ ಅಂತ. ಇರ್ಲಿ ಒಂದ್ಸರಿ ರೈತರದ್ದೇ ಇರ್ಲಿ. ಧಾನ್ಯ ಮಾಡಿ ಕೆಲವಿರೋದು ಸಹ ತಿನ್ನಿ. ನೀವು ತಿಂದ್ಬಿಡಿ, ನಾಳೆ ಇದ್ಬಿಟ್ಟು ಇಲ್ಲೇ ಎಲ್ಲಾರ ಕಕ್ಕಸ್ಕೊಳ್ಬಿಡ್ರಿ, ಅದು 2 ರೀಸೈಕಲ್ ಆಗ್ಬಿಡುತ್ತೆ. ಗೊಬ್ಬರ ಆಗುತ್ತೆ ನೋಡಿ ಲೇಟ್ ಮಾಡ್ಕೊಂಡ್ರೆ. ಮತ್ತೆ ಕಡಲೆಕಾಯಿ ನಮಗೆ ಜ್ಯೂಸ್ ಆಗಿ ರೈತರುಗಳಿಗೆ ಇದನ್ನ ಎಣ್ಣೆ ಮಾಡ್ತೀರಾ? ನೀವು ಮಾಡ್ಕೊತೀರಿ? ತಿಂತಾ ಇರ್ತಾರೆ. ಎಷ್ಟು ಇದೆ ಒಟ್ಟುಮಿರುವೆ ಬಾದಾಮಿ ಅಂತಾರಲ್ಲ. ಬೇರೆ ಜಮೀನಲ್ಲಿ ಬೇರೆ ಜಮೀನಲ್ಲಿ ಕಡ್ಲೆಕಾಯಿ ಬಿಟ್ರೆ ಈ ಗಿಡ ಕಟ್ಟಾಗ ಗಂಟ್ಲು ಬಲಿದಿಲ್ಲ. ಇದು ಫಲವತ್ತತೆ ಇರೋದ್ರಿಂದ ಆ ಗಿಡ ಎಷ್ಟು ಹಸಿರಾಗದೆ ಅಂದ್ರೆ ಕಾಯಿ ಬಂದಿದ್ರು ಹಸಿರಾಗದೆ. ನೀವು ಗೊಬ್ಬರ ಕೊಟ್ರೆ ಇಷ್ಟು ಬರ್ತಿರಲ್ಲ, ಇಷ್ಟೇ ಬರ್ತಿತ್ತು. ಒಳ್ಳೇದು. ಸೊ ನಿಮ್ಮ ಜಮೀನಲ್ಲೆಲ್ಲ ಮಾಡ್ತೀರಾ? ಎಷ್ಟು ಎಕರೆ ಇದೆ? ನಮ್ಮ ಜಮೀನು ಜಾಸ್ತಿ ಇಲ್ಲ ಸರ್. ಎಷ್ಟಿದೆ? 30 ಮಾಡ್ಬೋದು ನಿಮ್ಮದು? 5-6 ಗುಂಟೆಲ್ಲೇ ಮಾಡ್ತಾವ್ರೆ. ನಮ್ದು ಅದೇ ಸರ್. ಅದ್ರಲ್ಲಿ ಅಷ್ಟರಲ್ಲೇ ನೀವು ಮಾಡ್ಬೋದು. ಬೇರೆ ಕೈ ತೋಟ ಮಾಡ್ಕೊಳ್ಳಿ, ನಿಮ್ಮ ಮನೆಗಾರ ಬೆಳ್ಕೊಳ್ಳಿ, ಆಯ್ತಾ? ಇವೆಲ್ಲ ಮಾಡಿದ್ರೆ ಮತ್ತೆ ಮರದ ಮೇಲೆ ಕೃಷಿ ಮಾಡ್ಬೋದು. ಏನು ಮರ ಇದೆಯಾ ಮನೆ ಮುಂದೆ? ಮನೆ ಮುಂದೆ ಎಲ್ಲರೂ ಮರ ಇದ್ರೆ ಮರದ ಮೇಲೆನೆ ನೀವು ಹ್ಯಾಂಗಿಂಗ್ ಪಾಟ್ ಮಾಡ್ಕೊಂಡ್ರೆ ಅದ್ರ ಮೇಲೆ ನೀವು ತರಕಾರಿ ಬೆಳ್ಕೋಬಹುದು. ಎಲ್ಲ ಇನ್ನೂ ನಮ್ಮಲ್ಲಿ ಏನು ಇಲ್ಲ, ಬರ್ತೀವಿ ನಾವು ನಿಮ್ಮೂರವ್ರ ಇನ್ನ, ಆಯ್ತಾ? ನಾವು ಕಾಡು ಮನುಷ್ಯರು ಅಂತ ನಮ್ಮ ಹೆಸರು. ಯಾವನ್ನ ಕನಸಾಗಂತ